ಆಯಿಲ್ ಹಾಕಿದ್ದೀನಿ, ಕಾದಿದೆ. ಒಂದು ಈರುಳ್ಳಿ, ಇಷ್ಟಿದ ಬೇಳೆ ಹಾಕೋದು. ಸ್ವಲ್ಪ ಅದರಲ್ಲಿ ಎಣ್ಣೆಲೆ ಬಾಡಿಸ್ಕೋಬೇಕು ಇದನ್ನು. ಆಮೇಲೆ ಹೂಕೋಸು, ಆಲೂಗೆಡ್ಡೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರಲ್ವಾ, ಪೂರಿ, ದೋಸೆ, ಸಾಗು, ಮುದ್ದೆ, ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಲೆಲ್ಲ ರೋಸ್ಟ್ ಆಗಿದೆ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಹಾಕೋಣ. ಮಸಾಲೆ ಅರಸ್ಕೊಂಡಿದ್ವಲ್ಲ ಅದು ಅಷ್ಟೇ, ಸ್ವಲ್ಪ ಎಣ್ಣೆಲೇ ಬಾಡಿಸ್ಕೋಬೇಕು ನಾವು. ಎಣ್ಣೆಲಿ ಬಾಡಿದರೆ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ. ಎಣ್ಣೆಲ್ಲ ಚೂರ ಬಾಡಿಸ್ಕೊಳ್ಳೋಣ, ಘಮ ಘಮ ಅನ್ನುತ್ತೆ. ನಮ್ಮ ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ, ಟೇಸ್ಟ್ ನೋಡಿ ಒಂದು ಕಮೆಂಟ್ ಹಾಕಿ. ನೀವು ನಮಗೆ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿದರೆ ನಮಗೂ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಾವೆಲ್ಲ ಒಂದು ಸ್ಪೂನು ಕಲ್ಲುಪ್ಪು, ಇದು ಸ್ವಲ್ಪ ನೋಡಿ. ಎಣ್ಣೆಲೆಲ್ಲ ಚೆನ್ನಾಗಿ ಬಾಡಿದೆ ಅಲ್ವಾ ಮಸಾಲೆ ಬಾಡಿದರೆ ಘಮ ಘಮ ಅನ್ನುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೋಡಿ. ನೀರು ಹಾಕೋದು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ದೋಸೆಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಕಿಷ್ಟು ಗಟ್ಟಿಗಿದ್ದರೆ ದೋಸೆಗೆ ಚೆನ್ನಾಗಿರುತ್ತೆ.